ಹಾಯ್ ಡಿಯರ್ಸ್, ವೆಲ್ಕಮ್ ಟು ಮೈ ಚಾನಲ್ ಚಿಕ್ಕಿ ವಿತ್ ಚಿಕ್ಸ್. ನಮ್ಮೂರು ಉಡುಪಿ. ಆಫ್ಟರ್ ಲಾಂಗ್ ಟೈಮ್ ಫ್ಯಾಮಿಲಿ ಜೊತೆಯಲ್ಲಿ ಮತ್ತೆ ನಾವು ಉಡುಪಿಯತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ದೀವಿ. ಸುಂದರವಾದ ವ್ಯೂ, ತುಂಬಾ ಚೆನ್ನಾಗಿರೋಂಥ ಪ್ಲೇಸು. ನಾವು ಚೂಸ್ ಮಾಡ್ಕೊಂಡಿದ್ದು ಟ್ರಾವೆಲ್ ಮಾಡೋದಕ್ಕೆ ಟ್ರೈನನ್ನು. ನಾವು ಮಂಗಳವಾರ 6ನೇ ತಾರೀಕು ಮೇ ಮೈಸೂರಿಂದ ಉಡುಪಿಗೆ ಟ್ರೈನ್ ಟಿಕೆಟ್ ಮಾಡಿ ಹೊರಟ್ವಿ. ನಮ್ಮ ಪ್ರಯಾಣದ ಕಾತುರವನ್ನು ಹೆಚ್ಚಿಸಬೇಕು ಅಂತ ಅವತ್ತಿನ ಟ್ರೈನು 2 ಮುಕ್ಕಾಲು ಗಂಟೆ ಲೇಟ್ ಆಗಿ ಬಂದಿದೆ. ಫೈನಲಿ ಟ್ರೈನ್ ಸಿಕ್ಕಿರೋ ಸಂತೋಷದಲ್ಲಿ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನಾನು ಮರ್ತು ಹೋದೆ. AC ಕೋಚು, ಒಳ್ಳೆ ನಿದ್ದೆ ಬಂತು. ನೆಕ್ಸ್ಟ್ ನಾವು ಮಕ್ಕಳು ನಾವೆಲ್ಲ ಎದ್ದಿದ್ದೇನೆ ಮೋಸ್ಟ್ ಅಪ್ರಾಕ್ಸಿಮೇಟ್ 9 o'clock ಆಗಿತ್ತು. ಅದಾದ ನಂತರ ಫುಡ್ ಕೂಡ ಅವೈಲೇಬಲ್ ಇತ್ತು. ಸೊ ಅಲ್ಲಿ ನಾವು ಟ್ರೈನಲ್ಲೇನೆ ಊಟ ಮಾಡಿದ್ವಿ. ನಾವು ಉಡುಪಿಗೆ ರೀಚ್ ಆಗುವಾಗ 2 ಗಂಟೆ ಹತ್ರ ಆಗಿತ್ತು. ಸೊ ಅದಾದ ನಂತರ ನಾವು ಆಟೋಯಿಂದ ಮನೆಯವರೆಗೂ ಹೋದ್ವಿ. ಅದಾದ ನಂತರ ಇದು ಸ್ವಲ್ಪ ದೂರ ಮಾತ್ರ ಮುಂದೆ ನಿಲ್ಸಿದ್ರು ಆಟೋದಲ್ಲಿ. ಸೊ ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದೀವಿ ಮನೆಗೆ. ಫುಲ್ ಫಾರೆಸ್ಟ್ ಏರಿಯಾ ತರ ಇದೆ. ಅದರ ಮಧ್ಯದಲ್ಲಿ ಮನೆ. ತುಂಬಾ ಬ್ಯೂಟಿಫುಲ್ ಆಗಿತ್ತು ಎಕ್ಸ್ಪೀರಿಯನ್ಸ್. ಆಫ್ಟರ್ ಲಾಂಗ್ ಟೈಮ್ ಹೋಗ್ತಾ ಇದ್ವಿ. ಮಕ್ಕಳು ಅಂದ್ರೆ ತುಂಬಾ ಚಿಕ್ಕದಿರೋದ್ರಿಂದ ಅವ್ರಿಗೆ ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಹೋಗಿರೋದೆಲ್ಲ ನೆನಪಿರೋದಿಲ್ಲ. ನಾವು ಊರಿಗೆ ಹೋಗಿ 2 years ಆಗಿತ್ತು. ಸೊ ಚಿಕ್ಕವಳಿಗಂತೂ ತುಂಬಾ ಖುಷಿ ಆಯ್ತು. ಅವನು ದೊಡ್ಡವನಿಗೂ ಚಿಕ್ಕವಳಿಗೂ. ಸೊ ಮನೆ ಹತ್ರ ಓಡ್ತಾ ಇದ್ದಾರೆ ಈಗ. ಫೈನಲಿ ವಿ ರೀಚ್ಡ್ ಹೋಮ್. ಎಲ್ಲರಿಗೂ ತುಂಬಾ ಖುಷಿ ಆಯ್ತು. ಹೋದ್ವಿ. ನಂತರದ ಪ್ರತಿ ದಿನ ಪ್ರತಿ ಕ್ಷಣ ತುಂಬಾ ಅಮೇಝಿಂಗ್ ಆಗಿತ್ತು. ಊಟ ರೆಡಿ ಇತ್ತು, ಊಟ ಮಾಡಿದ್ವಿ. ಪ್ರತಿದಿನ ಏನಾದರೂ ಸ್ಪೆಷಲ್ ಫುಡ್ ಮಾಡ್ತಾ ಇದ್ರು. ಸೊ ಹಲಸಿನಕಾಯಿ ಇದು ಪದಾರ್ಥ, ಮತ್ತು ಅಲ್ಲಿ ಸಿಗುವಂಥ ಫ್ರೂಟ್ಸು, ಫ್ರೆಶ್ ಫ್ರೂಟ್ಸು, ವೆಜಿಟೇಬಲ್ಸು ಆಸಮ್ ಟೇಸ್ಟ್ ಇತ್ತು. ಹೀಗೆ ನಡ್ಕೊಂಡು ಹೋಗ್ಬೇಕಾದ್ರೆ ನಮಗೆ ನಮ್ಮ ತೋಟದಲ್ಲಿ ಒಂದು ಬಿಗ್ ಫ್ಲವರ್ ಥರ ಏನೋ ಕಾಣಿಸ್ತು. ಏನಿದೆ ಇಷ್ಟು ದೊಡ್ಡದಿದೆಲ್ಲ ಹೂವು ಅಂತ ನಾವೇನು ಮಾಡಿದ್ವಿ, ಹೋಗಿ ನೋಡಿದಾಗ ಗೊತ್ತಾಯ್ತು ಅದು ಸುವರ್ಣ ಗೆಡ್ಡೆ ಫ್ಲವರ್ ಬಿಟ್ಟಿತ್ತು. ವೆರಿ ಬಿಗ್ ಫ್ಲವರು. ನಾನು ಅಷ್ಟು ದೊಡ್ಡ ಹೂನ ನೋಡಿರಲಿಲ್ಲ. ತುಂಬ ಖುಷಿ ಆಯಿತು ನನಗೆ, ಮಕ್ಕಳಿಗೆಲ್ಲ. ನಂತರ ನಾವು ತುಂಬ ರಿಲೇಟಿವ್ಸ್ ಮನೆಗೆಲ್ಲ ವಿಸಿಟ್ ಮಾಡಿದ್ವಿ. ಅಲ್ಲಿ ತುಂಬ ಈಗ ನಾಯಿ ಮರಿ, ಬೆಕ್ಕು ಮರಿ, ಕೋಳಿ ಮರಿ ಇದೆಲ್ಲ ವೆಲ್ ಕಾಮನ್. ಎಲ್ಲರ ಮನೇಲೂ ಕೂಡ ಸಾಮಾನ್ಯವಾಗಿ ಸಾಕಿರ್ತಾ ಇದ್ರು. ನಂದಿಬ್ರು ಮಕ್ಕಳು ಕೂಡ ಪ್ರಾಣಿ ಪ್ರೇಮಿಗಳು. ಸೊ ಹಾಗಾಗಿ ಮೋಸ್ಟ್ ಆಫ್ ಅವರು ಎಲ್ಲೆಲ್ಲಿ ಏನೇನು ಅವೈಲೇಬಲ್ ಇರುತ್ತೆ, ಯಾರನ್ನ ಸಾಕಿರೋ ಬೆಕ್ಕು, ಕೋಳಿಗಳು ಕೈಗೆ ಸುಲಭವಾಗಿ ಸಿಗುತ್ತೆ. ಹಾಗಾಗಿ ಅವರು ಬೆಕ್ಕುಗಳ ಜೊತೆಯಲ್ಲಿ, ಕೋಳಿ ಜೊತೆಯಲ್ಲಿ ತುಂಬ ಚೆನ್ನಾಗಿ ನೇಚರ್ ಜೊತೆಲಿ ಟೈಮ್ ಸ್ಪೆಂಡನ್ನು ತುಂಬ ಚೆನ್ನಾಗಿ ಮಾಡಿದ್ರು. ಮಕ್ಕಳು ಹಾಗೇನೆ ಬೆಕ್ಕು, ಪ್ರಾಣಿಗಳು ಕೂಡ ನಮ್ಮ ಮಕ್ಕಳ ಜೊತೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವು ಅಂತಲೇ ಅನ್ಕೋಬೋದು. ಈ ವಿಡಿಯೋದಲ್ಲಿ ನೋಡ್ಬೋದು ಬೆಕ್ಕು ಹೇಗೆ ನನ್ನ ಮಗಳ ಜೊತೆಲಿ ಇಂಟ್ರಾಕ್ಟ್ ಮಾಡ್ತಾ ಇದೆ ಅಂತ. ನೇಚರ್ ತುಂಬ ಚೆನ್ನಾಗಿತ್ತು. ಈವ್ನಿಂಗ್ ಟೈಮ್ ಗದ್ದೆ ಕಡೆ ಎಲ್ಲ ಹೋಗಿ ಸ್ಮಾಲ್ ವಾಟರ್ ಫಾಲ್ಸ್ ಎಲ್ಲ ಇರ್ತಾ ಇತ್ತು. ಬೇಸಿಗೆಗಾಲ ಆಗಿರೋದ್ರಿಂದ ನೀರಿನ ಪ್ರಮಾಣ ತುಂಬಾನೇ ಕಡಿಮೆ ಈಗ. ಮಳೆಗಾಲದಲ್ಲಿ ಹೋದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಸೊ ಸಂಜೆ ಎಲ್ಲ ಓಡಾಡ್ತಾ ಇದ್ದಾರೆ. ಇಟ್ ಈಸ್ ಲೈಕ್ ವಾಕಿಂಗ್, ರನ್ನಿಂಗ್ ಎಲ್ಲ ಮಾಡ್ತಾ ಇದ್ರು. ಸೊ ಅಂದ್ರೆ ಇಲ್ಲಿ ಗದ್ದೆಯಲ್ಲಿ ಸಂಜೆ ಟೈಮಲ್ಲಿ ಯೂಶಲಿ ತುಂಬಾ ಪಿಕಾಕ್ಸ್ ಬರುತ್ತೆ, ಅದನ್ನ ನೋಡ್ತಾ ಇದ್ರು. ನೆಕ್ಸ್ಟ್ ಡೇ ನಾವು ಹೋಲ್ ಡೇ ಔಟಿಂಗ್ ಪ್ಲಾನಿಂಗ್ ಮಾಡಿದ್ವಿ. ಸೊ ತುಂಬ ದೇವಸ್ಥಾನಗಳು, ಕೆಲವೊಂದು ದೇವಸ್ಥಾನ, ಬೀಚು, ನಿಯರ್ ಇರೋವಂಥ ಪಾರ್ಕು ಎಲ್ಲದಕ್ಕೂ ಹೋಗ್ಬೇಕು ಅಂತ ಡಿಸೈಡ್ ಮಾಡಿಕೊಂಡು ಮಾರ್ನಿಂಗ್ ಒಂದು 8:30ಗೆ ಮನೆಯಿಂದ ಹೊರಟ್ವಿ. ಸೊ ಫಸ್ಟು ಕಾಟಿಲ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಅದಾದ ನಂತರ ನಿಯರ್ ಇರೋವಂಥ 2 ದೇವಸ್ಥಾನಗಳಿಗೆ ಹೋಗಿದ್ವಿ. ಕಾಪು ಬೀಚ್, ಮಾರಿಗುಡಿಗೆ. ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ದೇವಸ್ಥಾನದಲ್ಲಿ ಯಾವಾಗ್ಲೂ ಕೂಡ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಅಲ್ಲಿ ಇರುತ್ತೆ. ಸಾಮಾನ್ಯವಾಗಿ ಮಂಗಳೂರಿನ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಅದಾದ ನಂತರ ನಾವು ಅಲ್ಲಿಂದ ಹತ್ತಿರದಲ್ಲೇ ಇರುವಂಥ ಭುಜಂಗ ಪಾರ್ಕ್,
ಮತ್ತು ಅದರಲ್ಲಿ ನಿಯರ್ ಬಪ್ಪಾಸ್ ಐಸ್ ಕ್ರೀಮ್ ಸ್ಟಾಲ್ ಕೂಡ ಇದೆ. ಎರಡಕ್ಕೂ ಕೂಡ ವಿಸಿಟ್ ಮಾಡಿದ್ವಿ. ಪಾರ್ಕ್ ತುಂಬಾನೇ ಚೆನ್ನಾಗಿತ್ತು. ಆ ಇದು ಮಕ್ಕಳಿಗಾಗಿ ಒಂದು ಇರುವಂತ ಪಾರ್ಕ್. ಇಲ್ಲಿ ತುಂಬಾ ಉಯ್ಯಾಲೆಗಳು, ಸ್ವಿಂಗು, ಸ್ಲೈಡ್ ಎಲ್ಲಾನು ಇತ್ತು. ಹಾಗೆ ಅದರ ಪಕ್ಕದಲ್ಲಿ ಇನ್ನೊಂದು ಪಾರ್ಕ್ ಇದೆ. ರೇಡಿಯೋ ಸಮಥಿಂಗ್ ಏನೋ ಇತ್ತು. ಸೊ ಇದಾದ ನಂತರ ನಾವು ಅಲ್ಲಿ ಕೂಡ ವಿಸಿಟ್ ಮಾಡಿದ್ವಿ. ಅಲ್ಲಿ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಸ್ವಲ್ಪ ಕಡಿಮೆ ಇತ್ತು ಇಕ್ವಿಪ್ಮೆಂಟ್ಸ್. ಮೋಸ್ಟ್ ಆಫ್ ದೊಡ್ಡವರಿಗೆ ಮಾರ್ನಿಂಗ್ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಜಿಮ್ ರಿಲೇಟೆಡ್ ಇಕ್ವಿಪ್ಮೆಂಟ್ಸ್ ಎಲ್ಲ ಇತ್ತು. ಈ ಮಕ್ಕಳು ಎಲ್ಲ ಅದರಲ್ಲಿ ಆಟ ಆಡಿ ತುಂಬಾ ಎಂಜಾಯ್ ಮಾಡಿದ್ರು. ಗಟ್ಟಿ ಇಟ್ಕೊ ಮಗ. ಏನಾಯ್ತು? ಮೋರ್ ಸ್ಪೀಡ್ ಅಂದ. ಸ್ಪೀಡಾಗಿ ತಿರುಗಿಸಿದ್ದು ಬಿತ್ಕೊಂಡಿದ್ದಾನೆ ಕೆಳಗಡೆ. ಮೋರ್ ಸ್ಪೀಡ್ ಅಂದರೆ ಇಲ್ಲಿಂದ ಹಾರಿ ಬೇರೆ ಕಡೆಗೆ ಹೋಗಿ ಕೂತಿರ್ತಾನೆ. ಮೋರ್ ಸ್ಪೀಡ್ ಅಂತೇಳಿ ಯಾರ ಈಗ ಬಿದ್ದದ್ದು? ಫೈನಲಿ ಇಲ್ಲಿ ಒಂದು 2 to 3 ಅವರ್ಸ್ ಮಕ್ಕಳು ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ರು. ಆಕ್ಚುಲಿ ತುಂಬಾ ಗೇಮ್ಸ್ ಇತ್ತು, ಸ್ವಿಂಗು, ಸ್ಲೈಡ್ ಎಲ್ಲಾನು ಆಡಿದ್ರು. ಬರೋದಕ್ಕೆ ಕೇಳ್ತಾ ಇರ್ಲಿಲ್ಲ. ಇಲ್ಲ ನಾನು ಇಲ್ಲೇ ಆಟ ಆಡ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಅದೊಂದು ಮಿಸ್ಸಿಂಗ್ ಆಗಿದೆ, ಇನ್ನೊಂದ್ರಲ್ಲಿ ಆಡ್ಬೇಕು, ಇದೇ ಮಾತಾಡ್ತಾ ಇದ್ರು. ಫೈನಲಿ ನಾವು ಆಮೇಲೆ ಬೀಚ್ ಹೋಗಲ್ಲ, ಮನೆಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ಮೇಲೆ ಇಲ್ಲ ಬೀಚಿಗೆ ಬೇಕು ಅಂತ ಓಡ್ಲಿಕ್ಕೆ ಶುರು ಮಾಡಿದ್ರು. ನೆಕ್ಸ್ಟ್ ನಾವು ಮಲ್ಪೆ ಬೀಚಿಗೆ ಬಂದ್ವಿ. ತುಂಬಾ ಚೆನ್ನಾಗಿ ನೀರಲ್ಲಿ ಎಂಜಾಯ್ ಮಾಡಿದ್ವಿ. ಅದಾದ ನಂತರ ನಾವು ಮತ್ತೆ ರಿಟರ್ನ್ ಮನೆಗೆ ಹೋದ್ವಿ. ಅಲ್ಲಿ ಇದ್ದಷ್ಟು ದಿನ ಸಮಯ ಹೇಗೋಯ್ತು ಅಂತಾನೆ ಗೊತ್ತಾಗಿಲ್ಲ. ತುಂಬಾ ಎಂಜಾಯ್ ಮಾಡಿದ್ವಿ. ನಾವು ರಿಟರ್ನ್ ಇಲ್ಲಿಂದ ಉಡುಪಿಯಿಂದ ಮೈಸೂರಿಗೆ ಹೋಗುವಾಗ ಅಲ್ಲಿ ಬೆಟ್ಟಗಳ ಜಾರಬಾರ್ದು ಅಂತ ಕೆಲವೊಂದೆಲ್ಲ ಗ್ರಿಲ್ಸ್ ವ್ಯವಸ್ಥೆ ಎಲ್ಲ ಮಾಡಿದ್ರು. ಹಾಗೆ ತುಂಬಾ ದೊಡ್ಡ ದೊಡ್ಡ ನದಿಗಳು ಬೇಸಿಗೆಯಲ್ಲಿ ಬತ್ತು ಹೋಗಿರೋದು, ಸಣ್ಣ ಜರಿಗಳಂತೆ ಕಾಣಿಸ್ತಾ ಇರೋದನ್ನ ನಾವು ನೋಡಿದ್ವಿ. ಮಳೆ ಮೋಡ ಆವರಿಸಿತ್ತು. ಸ್ವಲ್ಪ ಸಮಯದ ನಂತರ ನಮಗೆ ಗದ್ದೆಗಳಲ್ಲಿ ನವಿಲು ಕುಣಿಯೋದು, ಗುಂಪು ಗುಂಪಾಗಿ ಓಡೋದೆಲ್ಲ ಕಾಣಿಸ್ತಾ ಇತ್ತು. ಹಾಗೆ ಆಕಾಶದಲ್ಲಿ ಒಂದು ಸುಂದರವಾದ ಕಾಮನಬಿಲ್ಲು ಕೂಡ ಜರ್ನಿಯ ಲಾಸ್ಟ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ನಮಗೆ ತುಂಬಾ ಖುಷಿ ಆಯ್ತು. ವಿಡಿಯೋ ಫುಲ್ ನೋಡೋದಕ್ಕಾಗಿ ತುಂಬಾ ಥ್ಯಾಂಕ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಕಮೆಂಟ್, ಶೇರ್ ಅಂಡ್ ಲೈಕ್. ಥ್ಯಾಂಕ್ ಯು.